ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ಬಟ್ಟೆ ಇತ್ತು, ಒಂದು ಟಬ್ ಇತ್ತು. ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಬೇರೆ ಕೆಟ್ಟೋಗಿದ್ದರಿಂದ ಎಲ್ಲ ಕೈಯಲ್ಲೇ ಒಗ್ದಾಕಬೇಕಾಗಿತ್ತು. ಒಗೆದು ಬಿಟ್ಟು ಬಟ್ಟೆನ ಕಿಚನ್ ಕ್ಲೀನ್ ಮಾಡೋಣ ಅಂತ ಬಂದೆ. ತುಂಬ ಸಾಮಾನಿತ್ತು, ತೊಳೆಯೋಷ್ಟರಲ್ಲಿ ಸಾಕಾಗ್ಬಿಡ್ತು ಗೈಸ್. ನಿಜ ಹೇಳ್ತೀನಿ, ಬಟ್ಟೆ ಪಾತ್ರೆ ಎರಡೂ ಅಷ್ಟೇ ತುಂಬ ಇರ್ತವೆ. ಒಗೆಯೋಷ್ಟರಲ್ಲಿ ಬಟ್ಟೆನ ಸಾಕಾಗ್ಬಿಡುತ್ತೆ. ಹಿಂದೆಯೇ ಬಂದು ಪಾತ್ರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು 5 ನಿಮಿಷ ಕೂತ್ಕೊಳ್ಳೋಕ್ಕೂ ನನಗೆ ಟೈಮೇ ಸಿಗಲಿಲ್ಲ. ಇವತ್ತು ಬಂದುಬಿಟ್ಟು ಸ್ಯಾಟರ್ಡೇ ಬೇರೆ ಆಗಿರೋದ್ರಿಂದ ಪೂಜೆ ಬೇರೆ ಮಾಡಬೇಕಿತ್ತು. ಬೇಗ ಬೇಗ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಅಷ್ಟು ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಬಟ್ಟೆ ಇತ್ತು ಗಾಯ್ಸ್. ಬೆಳಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಇರೋ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ನೀಟಾಗಿ ಒಣಗಾಕ್ಬಿಟ್ಟು ಮುಂದಿನ ಕೆಲಸ ನೋಡೋಣ ಅಂತ ಬಂದರೆ ಕಿಚನ್ ತುಂಬ ಪಾತ್ರೆ ಇತ್ತು. ಎಲ್ಲ ನೀಟಾಗಿ ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಗ್ಯಾಸೆಲ್ಲ ಒರೆಸ್ಕೊಂಡು ಏನು ಕೆಲಸಪ್ಪ ಅಂದರೆ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು. ಮನೆಯಲ್ಲಿ ಬಟ್ಟೆ ಮತ್ತು ಪಾತ್ರೆ ತುಂಬ